ಹಾಯ್ ಫ್ಯಾಮಿಲಿ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೈಟ್ ಡಿಸೈಡ್ ಮಾಡಿದ್ವಿ ಮಾರ್ನಿಂಗ್ ಬೇಗ ಹೋಗಬೇಕು ಊರಿಗೆ ಅಂತ. ಆದರೆ ಎದ್ದಿದ್ದು ಲೇಟ್ ಆಯಿತು. ಚಂದ್ರು ಅವರು ಬೇಗ ರೆಡಿಯಾಗು ಬಾ, ನಾನು ಕಾರ್ ಕ್ಲೀನ್ ಮಾಡ್ತೀನಿ ಅಂದರು. ಸರಿ ಅಂತ ನಾನು ರೆಡಿಯಾಗಿ ಕಾರ್ ಹತ್ರ ಹೋದೆ. ಮಗನಿಗೆ ಟೆಸ್ಟ್ ಇರೋದ್ರಿಂದ ಅವನನ್ನು ಅಮ್ಮನ ಹತ್ರ ಬಿಟ್ಟು ಮಗಳನ್ನ ಜೊತೆ ಕರ್ಕೊಂಡು ಹೋದ್ವು. ನಮ್ಮ ಮಗಳು ಮಾತ್ರ ರಜೆ ಹಾಕಲ್ಲಂತೆ, ಸೀರಿಯಸ್ಸಾಗಿ ಸ್ಕೂಲ್ಗೆ ಹೋಗೋಳು. ನೋಡಿದ್ರೆ ನಮ್ಮ ಜೊತೆ ಬರ್ತಿದ್ದಾಳೆ ಊರಿಗೆ ಅಂತ. ಮಾಡಿಕೊಂಡು ಹೊರಡೋಣ ಅಂತ ತುಂಬ ದಿನ ಆಗಿತ್ತಲ್ಲ ನಿಲ್ಲಿಸಿ, ಹಾಗಾಗಿ ಕಾರ್ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತಿದ್ದಾರೆ. ಕಾರ್ ಕ್ಲೀನ್ ಮಾಡ್ತಿದ್ದಾರೆ. ನಾನು ಒಳಗಡೆ ಕಾರೊಳಗೆ ಕೂತ್ಕೊಂಡು ನಿಮ್ಮ ಹತ್ರ ವ್ಲಾಗ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಹೋಗುವ ನಲ್ಲಳ್ಳಿಗೆ. ಹೇಗಿತ್ತು ನಮ್ಮ ಪಯಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಮ್ಮ ಜೊತೆ ನೀವು ನಮ್ಮ ಊರಿಗೆ ಬನ್ನಿ. ಟಿಫನ್ ಆಗಿರಲಿಲ್ಲ, ಹಾಗಾಗಿ ಆನ್ ದ ವೇ ಟಿಫನ್ ಮುಗಿಸ್ಕೊಂಡು ಹೊರಡ್ತಾ ಹಂಗೆ ನಮ್ಮ ಮನೆಯವರು ಒಂದು ಮಾತು, ಇವತ್ತು ಗುರುವಾರ ಇದೆ, ಇಲ್ಲಿ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಇದೆ ಮದ್ದೂರು ಹತ್ರ. ನಾವು ಯಾವತ್ತೂ ಹೋಗೋಕ್ಕಾಗೇ ಇಲ್ಲ, ಇವತ್ತಾದರೂ ಹೋಗೋ ಥರ ಆಗುತ್ತಾ ಏನೋ ನೋಡಬೇಕು ಅಂತ ಹೇಳ್ತಾಯಿದ್ರು. ಇವತ್ತು ಆಗಲ್ಲ ಅಂದ್ಬಿಟ್ಟು ಮುಂದೆ ಪಾಸ್ ಆಗಿಬಿಟ್ಟಿದ್ದೋ ನಾವು. ಆಮೇಲೆ ನೋಡಿದ್ರೆ ಒಂಚೂರು ಹಿಂದೆ ಬ್ಯಾಕ್ ಬಂದು ನೋಡಿದ್ರೆ ದಾರಿ ಇತ್ತು. ಖುಷಿ ಆಗೋಯ್ತು ನನ್ನ ಹಸ್ಬೆಂಡ್ಗಂತೂ. ನೋಡ್ದ ದೇವರೆಲ್ಲ ಇಲ್ಲ ಅಂತ ಹೇಳಂಗೆ ಇಲ್ಲ, ನಮಗೋಸ್ಕರ ದಾರಿ ತೋರಿಸಿದ್ದಾರೆ. ಎಷ್ಟು ದಿವಸದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವು, ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಈ ದಾರಿನೇ ತೋರಿಸ್ತು ಅಂದ್ಬಿಟ್ಟು ಹೋದೋ. ದೇವಸ್ಥಾನಕ್ಕೆ ಎಂಟ್ರಿ ಒಂದು ಸ್ವಲ್ಪ ಮುಂದೆ ಬಂದು ಕ್ರಾಸ್ ಮಾಡಿಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಹಾಕ್ತಾಯಿದ್ದೀವಿ. ಹೋಗ್ತಾ ನಮ್ಮ ಮನೆಯವರು ಮಗಳಿಗೆ ಹೇಳ್ತಾಯಿದ್ರು, ಅಲ್ಲಿ ನೋಡಮ್ಮ ಸಾಯಿಬಾಬಾ ಟೆಂಪಲ್ ಕಾಣಿಸ್ತಾ ಇದೆ, ಅಲ್ಲೇ ಇರೋದೇ ಸಾಯಿಬಾಬಾ ದೇವಸ್ಥಾನ, ನಾವು ಇಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಅಂತ. ಸರಿ ಅಂದ್ಬಿಟ್ಟು ಅಂತೂ ಇಂತೂ ದೇವಸ್ಥಾನ ಸಿಕ್ತು. ದೇವಸ್ಥಾನಕ್ಕೆ ಎಂಟ್ರಿ ಅದು. ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡಿ ಕಾಲು ತೊಳ್ಕೊಂಡು ಒಳಗಡೆ ಹೋದೋ. ದೀಪಾರತಿ ಟೈಮಿಂಗ್ಸ್ ಆಗಿತ್ತು, ಒಂದು 11:30 ಆಗಿತ್ತು. 12 o'clock ದೀಪಾರಾಧನೆ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಅಲ್ಲೇ ಕಾಲು ತೊಳ್ಕೊಂಡು ದೀಪಾರಾಧನೆಗೆ ಅಂತ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ದೀಪಾರಾಧನೆನ ನನ್ನ ಮಗಳು ಅವ್ರ ಅಪ್ಪ ಮಗಳು ಇಬ್ಬರು ನಾವು ಮಾಡ್ತೀವಿ ಅಂತೇಳಿ ಅವರಿಬ್ಬರು ಮಾಡಿದ್ರು. ನಾನು ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ದೀಪಾರಾಧನೆ ಮಾಡಿ ಮುಗಿಸ್ಕೊಂಡ್ರು. ಏನು ನಮ್ಮ ಮನೆಯವ್ರು ಅರ್ಸ್ಕೊಂಡಿದ್ದೀನಿ, ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಅಂತ ಹೇಳಿ ದೀಪಾರಾಧನೆನ ಮಾಡ್ತಾಯಿದ್ರು. ಅವ್ರು ಹಂಗೆ ಮಾಡ್ತಿದ್ದಾಗ ಅಲ್ಲಿ ಇದ್ದ ರಜ್ಜೊಬ್ಬರು ಇಲ್ಲೇ ಮಾಡಪ್ಪ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತ ದೀಪಾರಾಧನೆ ಮುಗಿಸ್ಕೊಂಡು ಒಳಗೆ ಹೊರಟಿದ ತಕ್ಷಣ ಅಂತೂ ಹೆಂಗಿತ್ತು ದೇವಸ್ಥಾನ ಅಂದರೆ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಹೋಗಿದ್ದು ಬನ್ನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ 12 o'clock ಅಷ್ಟೊತ್ತಿಗೆ ಹೋಗಿ, ನಾವು ಸ್ವಲ್ಪ ಬೇಗ ಹೋಗಿರೋದ್ರಿಂದ ಇನ್ನೂ ಪೂಜೆ ನಡೀತಾ ಇತ್ತು. 12:30ಗೇನೋ ಮಹಾಮಂಗಳಾರತಿ ಮಾಡ್ತೀವಿ ಅಂತ ಹೇಳಿದ್ರು. ವೆಯ್ಟ್ ಮಾಡಿ ಅಂತ ಹೇಳ್ತಿದ್ರು. ನಮಗೆ ಸ್ವಲ್ಪ ಊರಿಗೆ ಹೋಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು, ಸರಿ ಹೆಂಗೋ ದರ್ಶನನಾದರೂ ಮಾಡ್ಕೊಂಡು ಹೋಗ್ತಿದ್ದೀವಲ್ಲ ಅನ್ನೋ ಖುಷಿಗೆ ದರ್ಶನನೇ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ಅವ್ರು ಹೇಳಿದ್ರು, ಇಲ್ಲ ಅನ್ನದಾನಕ್ಕೆ ಏನಾದರೂ ನಿಮ್ಮ ಕೈಲಾಗಿದ್ದಷ್ಟು ಸಹಾಯ ಮಾಡಿ ಅಂತ. ಸರಿ, ನಾವು ಏನೂ ತೊಗೊಂಡು ಹೋಗಿರಲಿಲ್ಲ. ಅಲ್ಲೇ ನಾವಿಲ್ಲೇ ಪೇ ಮಾಡಿದ್ರೆ ಕೊಡ್ತೀವಿ ಅಕ್ಕಿನ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವರಪ್ಪ ಮಗಳಿಬ್ಬರು ಅಕ್ಕಿ ಇಸ್ಕೊಂಡು ಅಲ್ಲೇ ಅಕ್ಷಯ ಪಾತ್ರೆ ಅಂತ ಇಟ್ಟಿರ್ತಾರೆ, ಅಕ್ಷಯ ಪಾತ್ರೆಗೆ ಹಾಕಿ ನೀವು ಅರಸ್ಕೊಂಡು ಏನಾದರೂ ನೆನಪಿಸ್ಕೊಂಡು ಹಾಕಿ ಅಂತ ಹೇಳಿದ್ರು. ಅಪ್ಪ ಮಗಳು ಇಬ್ಬರು ಹಾಕಿದ್ರು. ಹಾಕಿದ ತಕ್ಷಣ ಒಳಗಡೆ ಎಂಟ್ರಿ ಅದು ಹೆಂಗಿದೆ ಅಂದರೆ ತಲೆ ಫುಲ್ಲು ಬಾಗಿ ಹೋಗಬೇಕು. ತುಂಬ ಚಿಕ್ಕ ಎಂಟ್ರಿ ಇತ್ತದು. ಹೋಗಿದ ತಕ್ಷಣ ದೇವ್ರು ನೋಡಿ ತುಂಬ ಖುಷಿ ಆಯ್ತು. ಅಂದರೆ ಇನ್ನೂ ಅರೇಂಜ್ ಮಾಡ್ತಾಯಿದ್ರು. 12:30ಗೆ ಆರತಿ ಕೂಡ ಅಂತ ಮಾಡ್ತಾರಲ್ಲ, ಅದು ನಡೆಯುತ್ತೆ ಅಂತ ಅವರೆಲ್ಲ ಹೇಳ್ತಾಯಿದ್ರು. ಪಾಪ ಇರಿ, ತುಂಬ ದಿನದಿಂದ ಬಂದಿದ್ದೀನಿ, ಬರೋಕ್ಕಾಗಿಲ್ಲ ಅಂತ ಹೇಳ್ತಾಯಿದ್ದೀರಲ್ಲ, ಇರಿ ಪೂಜೆ ಮುಗಿಸ್ಕೊಂಡು ಹೋಗಿದ್ರು. ನಮಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಏನು ಕೆಲಸ ಇತ್ತಾ ಅಂತ ಮುಂದಕ್ಕೆ ಹೇಳ್ತೀನಿ. ಕೆಲಸ ಇತ್ತಿದ್ರಿಂದ ನಾವು ದರ್ಶನವನ್ನು ಮುಗಿಸ್ಕೊಂಡು ಬಂದು, ನೀವು ದರ್ಶನ ಮಾಡ್ಕೊಳ್ಳಿ. ಸಾಯಿಬಾಬನ ದರ್ಶನ ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಲ್ಲೇ ತುಲಾಭಾರ ಮಾಡೋದಿದೆ, ತುಲಾಭಾರ ಮಾಡಿಸ್ಬೋದು. ನಾವೇನು ಅರ್ಸ್ಕೊಂಡಿರ್ಲಿಲ್ವಲ್ಲ, ಹಾಗಾಗಿ ಬಂದು ಅಲ್ಲೇ ಆಗುತ್ತೆ ಅಂತ ಬಂದು ಈ ಕಡೆ ಬಂದು ಪ್ರದಕ್ಷಿಣೆ ಹಾಕಬೇಕಾದಾಗ ನನ್ನ ಶಿವಪ್ಪನ ನೋಡಂತೂ ಎಷ್ಟು ಖುಷಿ ಆಯಿತು ಅಂದರೆ, ಕೊನೆಗೂ ನನ್ನ ಆರಾಧ್ಯ ದೇವ ನನ್ನ ಶಿವಪ್ಪನೂ ನನಗೆ ದರ್ಶನ ಕೊಟ್ಟನಲ್ಲ ಅಂತ ತುಂಬ ಖುಷಿ ಆಯಿತು. ಅಲ್ಲೇ ಹಂಗೆ ಪ್ರದಕ್ಷಿಣೆ ಹಾಕ್ಕೊಂಡು ದರ್ಶನ ಮುಗಿಸ್ಕೊಂಡು ಒಂದು ಫುಲ್ಲು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಮಾಡ್ಕೊಂಡು ಬಂದು ಹೆಂಗಿದೆ ಏನು ಯಾವ ಥರ ಮಾಡ್ತಿದ್ದಾರೆ, ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾವು ಎಲ್ಲ ಹುಡ್ಕೊಂಡು ಬಂದು ನಿಮಗೂ ನಮ್ಮ ಶಿವಪ್ಪನ ದರ್ಶನ ಮಾಡಿಸ್ತೀನಿ ನೋಡಿ. ನೀವು ಅಲ್ಲಿಂದನೇ ಏನು ನಮ್ಮ ಶಿವಪ್ಪ ಅಂತ ನಾನು ಬೇಡ್ಕೊಂಡಿದ್ದಂತೂ ನಾನು ನೆರವೇರಿಸ್ತಾನೆ. ಅಲ್ಲಿದ್ದೊಂದು ಹೋಮಕುಂಡಕ್ಕೆ ಧೂಪ ಹಾಕಿ ಅಂತ ಹೇಳಿದ್ರು. ಧೂಪ ಹಾಕ್ಬಿಟ್ಟು
ಈ ದೇವಸ್ಥಾನ ಅಂತೂ ನಮಗೇನೋ ಒಂಥರ ತುಂಬ ಫೀಲ್ ಅನಿಸ್ತು, ಚೆನ್ನಾಗಿತ್ತು ಮಾತ್ರ ದೇವಸ್ಥಾನ. ಇದು ತುಂಬ ಇಷ್ಟ ಆಯಿತು ನನಗೆ. ಹಂಗೆ ಪ್ರದಕ್ಷಿಣೆ ಮಾಡಿಕೊಂಡು ಮುಗಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬಂದಿದ್ದ ತಕ್ಷಣ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಗಾಡಿ ಓಡಿಸ್ತೀನಿ ಅಂತ ಹೇಳ್ತಿದ್ದಿಲ್ಲ, ನೀನೇ ಡ್ರೈವ್ ಮಾಡು ಊರಿಗೆ ಅಂತ. ಮಂಡ್ಯದಿಂದ ನಮ್ಮ ಊರಿಗೆ 20 ಕಿಲೋಮೀಟ್ರ್ ಆಗುತ್ತೆ. 20 ಕಿಲೋಮೀಟ್ರ್ವರೆಗೂ ನಾನೇ ಡ್ರೈವ್ ಮಾಡ್ಕೊಂಡು ಹೋದೆ. ಡ್ರೈವ್ ಮಾಡಬೇಕಾದಾಗ ನನ್ನ ಫೇಸ್ ಅಂತೂ ಫುಲ್ಲು ಭಯ ಥರನೇ ಇರುತ್ತೆ ನನ್ನ ಫೇಸು. ಸೀರಿಯಸ್ಸಾಗಿ ಓಡಿಸ್ತಿರ್ತೀನಿ ನನ್ನ ಗಾಡಿನ. ಹಂಗೆ ಹಾಡು ಕೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಗಾಡಿ ಓಡಿಸ್ಕೊಂಡು ಹೊರಟೆ ಊರ ಕಡೆ. ನನ್ನ ಹಸ್ಬೆಂಡ್ ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ರು, ಇರು ನೀನು ಡ್ರೈವ್ ಮಾಡೋದು ಕ್ಲಿಪ್ಪಿಂಗ್ ತೊಗೋತೀನಿ ನಾನು ಅಂತ ಹೇಳಿ ಒಂದು ಕ್ಲಿಪ್ ತೊಗೊಂಡ್ರು. ಹಾಗಾಗಿ ಫುಲ್ಲು ಊರಿಗೆ ಹೊರಟಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ. ಏನು ಕೆಲಸ ಅಂದರೆ ನಮ್ಮದು ಅಡಿಕೆ ತೋಟ ಇದೆ ಊರಲ್ಲಿ. ಅಡಿಕೆ ತೋಟಕ್ಕೆ ನಾವು ಇವಾಗತ್ತು ಬಿಸಿಲಿಗೆ ಸಮ್ಮರ್ ಬರ್ತಾಯಿದೆಯಲ್ಲ, ಹಾಗಾಗಿ ಅದು ಏನು ಬೇರುಗಳೆಲ್ಲ ಇದಾಗುತ್ತೆ ಅಂದ್ಬಿಟ್ಟು ಸುಣ್ಣ ಹೊಡಿಬೇಕಿತ್ತು. ಹಾಗೆ ನಾವು ಒಂದು ಸ್ವಲ್ಪ ಗೊಬ್ಬರ ಹಾಕಬೇಕಿತ್ತು. ವರ್ಷಕ್ಕೊಂದೊಂದು ಸಲ ಗೊಬ್ಬರ ಹಾಕಬೇಕು. ಗೊಬ್ಬರ ಎಲ್ಲ ಹಾಕಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ. ಹಂಗೆ ಮೈದೊಂದೊಂದು ಬೀಗ್ರ ಊಟ ಇತ್ತು. ಹಂಗೆ ಸೆಕೆಂಡ್ ಸ್ಯಾಟರ್ಡೇನೂ ಇದೆ ಅಲ್ವಾ, ಹೆಂಗಿದ್ರು ಅಂದ್ಬಿಟ್ಟು ನಾವು ಬುಧವಾರ ನೈಟ್ ಡಿಸೈಡ್ ಮಾಡಿ ಗುರುವಾರ ಬೆಳಗ್ಗೆ ಎದ್ದೋದು. ಶುಕ್ರವಾರ ಹೆಂಗಿದ್ರು ಬೀಗ್ರ ಊಟ ಆಗುತ್ತೆ. ಸೆಕೆಂಡ್ ಸ್ಯಾಟರ್ಡೇ ದೇವಸ್ಥಾನ ಪೂಜೆ ಎಲ್ಲ ಆಗುತ್ತೆ. ಮುಗಿಸ್ಕೊಂಡು ನಮ್ಮ ಕೆಲಸನೂ ಮುಗಿಸ್ಕೊಂಡು ಬರೋಣ ಅಂತ ಊರಿಗೆ ಹೊರಟಿದ್ದು ನಾವು. ಊರಿಗೆ ಹೊರಟಿದ ತಕ್ಷಣ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನೊಕಾನಿ ಅಂತ ಐತೆ. ನೊಕಾನಿಲಿ ನೀರು ಸ್ವಲ್ಪ ಜಾಸ್ತಿ ಇದೆ. ಈಗ ಈ ಸಲ ಮಳೆ ಜಾಸ್ತಿ ಆಗಿರೋದ್ರಿಂದ ನೊಕಾನಿ ತುಂಬ ನೀರಿತ್ತು. ಹಾಗಾಗಿ ನಾನು ಸ್ವಲ್ಪ ಶಾರ್ಟ್ ಡ್ರೆಸ್ ಹಾಕ್ಕೊಂಡು ಹೋದೆ, ಯಾಕಂದರೆ ಎಲ್ಲ ನೆಂದೋಗುತ್ತೆ ಡ್ರೆಸ್ಸು ಅಂದ್ಬಿಟ್ಟು ಡ್ರೆಸ್ನ ಹಾಕ್ಕೊಂಡು ಹೋದೆ. ಮನೆಯಿಂದ ಸ್ವಲ್ಪ ದೂರ ಇದೆ, ಹೊಲದ ಹತ್ರ ನಡ್ಕೊಂಡು ಹೋಗ್ತಾಯಿದ್ದೋ. ಬೇರೆಯವ್ರ ಹೊಲದ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗ್ತಾಯಿದ್ದು. ನನ್ನ ಹಸ್ಬೆಂಡ್ ಹಂಗೆ ಮಾತಾಡಿಕೊಂಡು ಹೊರಟಿದ ತಕ್ಷಣ ನಾವು ಸುಣ್ಣ ಹೊಡಿಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಹಾಗಾಗಿ ಇಲ್ಲ ಒಂದು ಸ್ವಲ್ಪ ತಳ್ಳಿಗೆ ಆಯ್ತು ಅನಿಸ್ತದೆ. ಕೂತ್ಕೊಳ್ಳಲ್ಲ ಅಂತ ಅಷ್ಟೇನೇನಿಲ್ಲ. ಸುಣ್ಣ ಎಲ್ಲ ಹೊಡಿಯೋಣ ಅಂತ ಸ್ಟಾರ್ಟ್ ಮಾಡಿದೋ. ಎಲ್ಲ ಕಲಸೆಲ್ಲ ಇಟ್ಕೊಂಡು ಇಬ್ಬರು ಒಂದೊಂದು ಬಕೆಟ್ ತೊಗೊಳ್ಳೋಣ ಅಂತ. ಒಬ್ಬರು ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಹೊಡಿಯೋಣ ಅಂತ. ಅವ್ರೊಂದು ಕಡೆ ಹೊಡ್ಕೊಂಬರ್ತಾಯಿದ್ರು, ನಾನೊಂದು ಕಡೆ ಹೊಡ್ಕೊಂಡು ಬರ್ತಾಯಿದ್ದೆ. ಫುಲ್ ಎಲ್ಲ ಇವತ್ತು ಮುಗಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಬಂದಿದ್ದು. ಹಾಗಾಗಿ ನಾವು ಬಂದಾಗಲೇ ಲೇಟ್ ಆಗಿರೋದ್ರಿಂದ ಇವತ್ತು 10ಕ್ಕೂ ಅಷ್ಟು 6:30 ಆದರೂ ಕೂಡ ಮುಗಿಸ್ಬೇಕು ಅಂದ್ಕೊಂಡು ಮುಗಿಸೋಣ ಅಂದ್ಕೊಂಡು ಬಂದಿದ್ದು. ಅಲ್ಲೇ ಗ್ಲೌಸ್ ಎಲ್ಲ ತೊಗೊಂಡು ಬಂದಿದ್ದೆ, ಯಾಕಂದರೆ ಸುಣ್ಣ ಅಲ್ವಾ, ಕೈಯೆಲ್ಲ ಇದಾಗುತ್ತೆ ಅಂತ. ಹಾಗೂ ಸ್ವಲ್ಪ ಕೈಯೆಲ್ಲ ಇದಾಯಿತು, ಒಂಥರ ಸುಟ್ಟೋದಂಗೆ ಆಗುತ್ತಲ್ಲ, ಆ ಥರ ಆಗುತ್ತೆ. ಬರೀ ಕೈಯಲ್ಲೇ ಸುಣ್ಣನ ಮುಟ್ಟಬಾರ್ದು. ಹಾಗಾಗಿ ನಾನು ಒಂದು ಬಕೆಟ್ನ ಕಲಸಿ ತೊಗೊಂಡು ನಾನು ಎಲ್ಲ ಗಿಡಗಳಿಗೂ ಹೊಡ್ಕೊಂಡು, ನಾನೊಂದು ಸೈಡು ಅವರೊಂದು ಸೈಡ್ ಇಬ್ಬರು ಹೊಡ್ಕೊಂಡು ಬಂದು ಮುಗಿಸ್ತು. 6:30 ಆಯಿತು ಸುಣ್ಣ ಹೊಡೆದು ಮುಗಿಸೋ ಅಷ್ಟೊತ್ತಿಗೆ. ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಅವರು ನೀರು ಮಾಡಬೇಕು. ತುಂಬ ದಿನ ಆಗಿತ್ತು, ನೀರು ಕೂಡ ಮಾಡಿರಲಿಲ್ಲ. ಪೈಪೆಲ್ಲ ತೆಗ್ದಿದ್ವಲ್ಲ, ಹಾಗಾಗಿ ಪೈಪ್ ಜೋಡಿಸ್ಬೇಕಿತ್ತು, ಸುಣ್ಣ ಹೊಡಿಬೇಕಿತ್ತು, ಗೊಬ್ಬರ ಹಾಕಬೇಕಿತ್ತು, ನೀರು ಕನೆಕ್ಷನ್ ಕೊಡಬೇಕಿತ್ತು. ಯಾಕಂದರೆ ಈಗ ಬೇಸಿಗೆಗಾಲದಲ್ಲಿ ತುಂಬ ಇಂಪಾರ್ಟೆಂಟಾಗಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಡಿಕೆ ಸಸಿಗಳನ್ನ. ಹಾಗಾಗಿ ಈಗ ಇನ್ನು ಬೇಸಿಗೆ ಬರೋ ಅಷ್ಟೊತ್ತಿಗೆ ಇದಕ್ಕೆಲ್ಲ ನಾವು ಅಂದರೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತಲ್ಲ ನಮಗೆ ಅಂದ್ಕೊಂಡು. ಸುಣ್ಣ ಹೊಡೆಯೋ ಉದ್ದೇಶ ಏನಂದರೆ ಬೇರುಗಳಿಗೆ ಡೈರೆಕ್ಟಾಗಿ ಬಿಸಿಲು ಬರೋದ್ರಿಂದ ಗಿಡಗಳು ಒಣಗೋಗುತ್ತೆ, ಸೀಳು ಬಿಟ್ಕೊಳ್ಳುತ್ತೆ ಅನ್ನೋ ಇದರಿಂದ ಸುಣ್ಣ ಹೊಡಿತಾರೆ. ಹಾಗಾಗಿ ನಾವು ಹೊಡಿಯೋಣ. ಲಾಸ್ಟ್ ಇಯರು ಹೊಡೆದಿದ್ದೋ, ಈ ಇಯರ್ಲಿ ಒಂದು ಸಲ ಹೊಡಿತಾ ಇರಬೇಕು. ಹಾಗಾಗಿ ಸುಣ್ಣನೆಲ್ಲ ಸುಣ್ಣ ಹಚ್ಚಿದ್ಮೇಲೆ ಅಡಿಕೆ ಸಸಿಗಳು ನೋಡೋಕೆ ತುಂಬ ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಹೇಳೋಕ್ಕಾಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಒಂದು ಫೋಟೋ ಹಾಕ್ತೀನಿ ನೋಡಿ, ತುಂಬ ಚೆನ್ನಾಗಿ ಬಂತು.
ಎಲ್ಲ ಹೊಡೆದಾದ್ಮೇಲೆ ನಾನು ನಮ್ಮ ಬಾವರ ತೋಟದಲ್ಲಿ ಅವರೂ ಅಡಿಕೆ ಸೊಸೆ ಹಾಕಿದ್ದಾರೆ. ಅದ್ರ ಜೊತೆಗೆ ಒಂದು ಲೆಮನ್ ಗಿಡ ಹಾಕಿದ್ರು. ಹೇಳೋಕ್ಕಾಗಲ್ಲ, ನಾನು ತೊಗೊಂಡೋಗೋಣ ಅಂತ ನಾನು ಕಿತ್ಕೊಂಡೋಗಿಷ್ಟು ತಗೊಂಡು ಮುಗೀತೆಲ್ಲ ಕೆಲಸ, ಮನೆಗೆ ಹೊರಡುವ ಈಗ ನನ್ನ ಮಗಳು ನೀರಲ್ಲಿ ಆಟ ಆಡೋ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಅವಳಿಗೆ ತುಂಬ ಇಷ್ಟ. ಸಂಜೆ ಆಗಿರೋದ್ರಿಂದ ನೀರಲ್ಲಿ ಇಳಿದು ಆಟ ಆಡಲಿಲ್ಲ, ಜಸ್ಟ್ ಹಂಗೆ ನೀರಲ್ಲಿ ಆಟ ಆಡಮ್ಮ ಚಳಿ ಆಗುತ್ತೆ ಅಂತ ಹೇಳಿ ಇದು ಮಾಡಿದೆ. ಹಾಗಾಗಿ ಅವಳು ಹಂಗೆ ಆಟ ಆಡ್ತಾಯಿದ್ಲು. ಅವಳದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.